ಗೆಳೆಯರೇ, ತುಂಬಾ ಹಿಂದೆ ಅಂದ್ರೆ ರಾಜರುಗಳು ಆಳ್ವಿಕೆ ನಡೆಸ್ತಾ ಇರತಕ್ಕಂಥ ಕಾಲಘಟ್ಟದಲ್ಲಿ ಆ ರಾಜರುಗಳನ್ನ ಯಾರಾದ್ರೂ ಕವಿಗಳು ಹಾಡಿ ಹೊಗಳಿ ಅವ್ರ ಬಗ್ಗೆ ಪದ್ಯ ಏನಾದ್ರು ಬರೆದ್ರೆ ಅವ್ರನ್ನ ಕರೆದು ಆ ರಾಜರುಗಳು ಆ ಕವಿಗಳಿಗೆ ಉಡುಗೊರೆ ಅಂತ ಕೊಡೋರು. ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತಾರಲ್ಲ, ಅದೇನೇ ಇವತ್ತಿಗೂ ಕೂಡ ಇಂಡಿಯಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಅಂದ್ರೆ ಅದು ಬೇರೆ ರೀತಿಯಲ್ಲಿ ನಡೀತಾ ಇದೆ ಅಂತ ನಾನು ಹೇಳ್ತೀನಿ. ಅಂದ್ರೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ತಮ್ಮ ಪೊಲಿಟಿಕಲ್ ಪಾರ್ಟಿ, ತಮ್ಮ ಪಕ್ಷದ ಸಿದ್ಧಾಂತವನ್ನ, ತಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನೆಲ್ಲ ಸಿನಿಮಾಗಳ ಮೂಲಕ, ಅಂದ್ರೆ ಇದು ಹೇಗಿದೆ ಅಂತಂದ್ರೆ ಇದಕ್ಕಂತಾನೆ ಯೋಚನೆ ಮಾಡಿ ಮಾಡ್ತಾರೇನೋ ಅಂತ ನನಗನ್ಸುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಒಳ್ಳೆ ನಿರ್ದೇಶಕನನ್ನ ಸೆಲೆಕ್ಟ್ ಮಾಡಿ ಆ ನಿರ್ದೇಶಕನ ಹತ್ರ ಅಂದ್ರೆ ನೋಡಪ್ಪ, ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನೆಲ್ಲ ನೀನು ಅಂದ್ರೆ ಈ ಒಂದು ಅಂದ್ರೆ ಯಾವುದೋ ಒಂದು ಕಥಾವಸ್ತುವನ್ನ ಹಿಡ್ಕೊಂಡು ಅಂದ್ರೆ ತುಂಬಾ ಸೆನ್ಸಿಟಿವ್ ಆದಂತ ಒಂದು ಕಥಾವಸ್ತುವನ್ನ ಹಿಡ್ಕೊಂಡು ಅದಕ್ಕೆ ನಿನ್ನ ಕಲ್ಪನಾ ಶಕ್ತಿಯನ್ನು ಸೇರಿಸಿ ಅದನ್ನ ಎಷ್ಟು ಮಟ್ಟಿಗೆ ನೀನು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಆ ಚಿತ್ರವನ್ನು ನೋಡಿದಂತ ಜನರು, ಸಾಮಾನ್ಯ ಜನರಿಗೆ ಪ್ರವೋಕ್ ಮಾಡೋ ರೀತಿಲಿ ಇರಬೇಕು. ಅದನ್ನು ನೋಡಿದ ತಕ್ಷಣ ಹೌದು ಅಂದ್ರೆ ಅವ್ರು ಒಪ್ಕೊಳ್ಳೋ ರೀತಿಲಿ ಇರಬೇಕು, ಮತ್ತೆ ಇದೇ ಸರಿ ಅಂತ ಅನಿಸ್ಬೇಕು. ಅಷ್ಟರ ಮಟ್ಟಿಗೆ ನೀನು ಆ ಚಿತ್ರವನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವು ಸಿನಿಮಾಗಳು, ಎಲ್ಲ ಸಿನಿಮಾಗಳಲ್ಲ, ಕೆಲವು ಸಿನಿಮಾಗಳನ್ನ ನೀವು ನೋಡಿದ್ರೆ ಅಂದ್ರೆ ಈ ಪರ್ಟಿಕ್ಯುಲರ್ ಆ ಸಿನಿಮಾನ ನೋಡಿದ ತಕ್ಷಣ ಈ ಸಿನಿಮಾ ಬಂದು ಈ ಪಕ್ಷಕ್ಕೆ ಅಂದ್ರೆ ಈ ಪಕ್ಷವನ್ನ ಹೊಗಳುವಂತ ಸಿನಿಮಾ, ಈ ಪಕ್ಷಕ್ಕೆ ಸೇರಿದಂತ ಸಿನಿಮಾ ಅಂತ ನಾವು ಮಾತಾಡೋ ಮಟ್ಟಿಗೆ ಆ ಸಿನಿಮಾಗಳಲ್ಲಿ ದೃಶ್ಯಗಳಾಗಿರ್ಬೋದು, ಮತ್ತೆ ಇಂಡೈರೆಕ್ಟ್ಲಿ ಅವರು ಅಂದ್ರೆ ಆ ಪರ್ಟಿಕ್ಯುಲರ್ ಪಕ್ಷದ ಐಡಿಯಾಲಜೀಸ್ ಅನ್ನ ಅವರು ಜನಗಳ ಮೇಲೆ, ಪ್ರೇಕ್ಷಕರ ಮೇಲೆ ಹೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಆಗಿ ಬಂದಿರತಕ್ಕಂಥ ದುರಂಧರ್ ಸಿನಿಮಾ ಆಗಿರ್ಬೋದು, ಮತ್ತೆ ಕೇರಳ ಸ್ಟೋರಿ ಸಿನಿಮಾ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಅಂದ್ರೆ ಈ ಕಡೆ ಒಂದು ಅಂದ್ರೆ ಇವೆಲ್ಲವೂ ಕೂಡ ಒಂದು ಅಂದ್ರೆ ಬಿಜೆಪಿ ಪಕ್ಷದ ಸಿದ್ಧಾಂತವನ್ನ ಮತ್ತೆ ಆ ಪಕ್ಷಕ್ಕೆ ಫೇವರೇಬಲ್ ಆಗಿ ಇರ್ತಕ್ಕಂಥ ಚಿತ್ರಗಳು ಅಂತ ನಾವು ಹೇಳಿದ್ರೆ, ಅಟ್ ದ ಸೇಮ್ ಟೈಮ್ ನೀವು ತಮಿಳುನಾಡನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ತಮಿಳುನಾಡಿನಲ್ಲಿ ಈಗ DMK ಪಾರ್ಟಿ ರೂಲಿಂಗ್ ಪಾರ್ಟಿಯಲ್ಲಿ ಇರೋದು. ಸೊ ಅಲ್ಲಿ ಎಷ್ಟೋ ಸಿನಿಮಾಗಳಲ್ಲಿ DMK ಪಾರ್ಟಿಯನ್ನ ಹೊಗಳಿ ಮಾತಾಡುವಂಥ ದೃಶ್ಯಗಳು, ಮತ್ತೆ DMK ಸಿದ್ಧಾಂತ ಅಂದ್ರೆ ಆ DMK ಪಾರ್ಟಿಯ ಸಿದ್ಧಾಂತ ಏನಿದೆ ಆ ಐಡಿಯಾಲಜೀಸ್ ಇರ್ತಕ್ಕಂಥ ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳು ಬಂದಿದೆ ತಮಿಳುನಾಡಲ್ಲಿ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚಿತ್ರಗಳಲ್ಲಿ ಪೊಲಿಟಿಕ್ಸ್ ಮಾತಾಡೋದು ತಪ್ಪಲ್ಲ, ಮಾತಾಡಲೇಬೇಕು. ಯಾಕಂದ್ರೆ ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜದಲ್ಲಿ ಇರ್ತಕ್ಕಂಥ ರಿಯಾಲಿಟಿ ಏನು, ಎಲ್ಲವನ್ನು ಕೂಡ ಚಿತ್ರದ ಮೂಲಕ ಆರ್ಟ್ ಫಾರ್ಮ್ ನಲ್ಲಿ ಅದನ್ನ ಜನಗಳಿಗೆ, ನಾವು ಅಂದ್ರೆ ಒಬ್ಬ ನಿರ್ದೇಶಕ ಅದನ್ನ ಜನಗಳಿಗೆ ಎಷ್ಟು ಮಟ್ಟಿಗೆ ಅವನ ಕಲ್ಪನಾ ಶಕ್ತಿಯನ್ನು ಸೇರಿಸಿ ಅದನ್ನ ಎಷ್ಟು ಸ್ಟ್ರಾಂಗ್ ಆಗಿ ಅವನು ಅದನ್ನ ಪ್ರೆಸೆಂಟ್ ಮಾಡ್ತಾನೋ ಅಷ್ಟರ ಮಟ್ಟಿಗೆ ಜನಗಳು ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಕೋತಾರೆ. ಅಂದ್ರೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗಾಗುತ್ತೆ. ಅದೆಲ್ಲವೂ ಸರಿ, ಆದರೆ ಈ ರೀತಿ ಮಾಡ್ತೀನಿ ಅಂತ ಹೇಳಿ ಯಾವುದೋ ಒಂದು ಸತ್ಯವನ್ನ ನಾನು ಜನಕ್ಕೆ ತಲುಪಿಸ್ತೀನಿ, ಯಾವುದೋ ಒಂದು ಸತ್ಯದ ಬಗ್ಗೆ ನಾನು ಸಿನಿಮಾ ಮುಖಾಂತರ ನಾನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ಅದರ ಮೂಲಕ ಅಂದರೆ ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಒಂದು ಪೊಲಿಟಿಕಲ್ ಪಾರ್ಟಿ, ಒಂದು ಪಕ್ಷವನ್ನು ಮಾತ್ರ ಹೊಗಳುವಂಥದ್ದು, ಇನ್ನೊಂದು ಪಕ್ಷ ಸರಿ ಇಲ್ಲ ಅಂತ ಹೇಳುವಂಥದ್ದು ಇಂಡೈರೆಕ್ಟ್ ಆಗಿ, ಅಥವಾ ಒಂದು ಪಕ್ಷದ ಸಿದ್ಧಾಂತ ಮಾತ್ರ ಸರಿ, ಆದರೆ ಆ ಪಕ್ಷ ಬಂದ್ರೇ ಈ ದೇಶ ಉದ್ಧಾರ ಆಗೋದು, ಇಲ್ದಿದ್ರೆ ಈ ದೇಶ ಎಲ್ಗೋ ಹೊರಟೋಗ್ಬಿಡುತ್ತೆ, ಆ ಪಕ್ಷದ ಸಿದ್ಧಾಂತನೇ ಸರಿ ಅಂತ ಪ್ರೇಕ್ಷಕರ ಮೇಲೆ ಹೇರುವಂಥದ್ದು ಎಷ್ಟು ಸರಿ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇಲ್ಲಿ ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ, ಸಿನಿಮಾ ಇಸ್ ಎ ಪವರ್ಫುಲ್ ಮೀಡಿಯಾ ಅಂತ ಹೇಳ್ತಾರೆ. ಯಾಕಂದ್ರೆ ದೃಶ್ಯಗಳಿಗೆ ಅಷ್ಟು ಶಕ್ತಿ ಇರುತ್ತೆ. ಯಾಕಂದ್ರೆ ಕಾಲ್ಪನಿಕ ಕಥೆಯನ್ನು ಒಳಗೊಂಡಂತ ಒಂದು ಸಿನಿಮಾನ ನೋಡ್ಬೇಕಾದ್ರೇನೆ ಅಲ್ಲಿ ಬರ್ತಕ್ಕಂಥ ಪಾತ್ರಗಳಿಗೆ ನಾವು ಎಮೋಷನಲಿ, ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತೀವಿ ಅಂತಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಅಲ್ಲಿ ಪಾತ್ರವನ್ನ ನಿರ್ವಹಿಸಿರ್ತಕ್ಕಂತಹ ಆ ಒಂದು ಪಾತ್ರಧಾರಿಗಳು ಅಂದ್ರೆ ಆಕ್ಟರ್ಸು, ಅವರ ಆಕ್ಟಿಂಗ್ ಸ್ಕಿಲ್ಸ್ ಮೂಲಕ ಅವ್ರ ಆಕ್ಟಿಂಗ್ ಮಾಡಬೇಕಾದ್ರೆ ಅದನ್ನ ನಾವು ನಿಜ ಅಂತ ಅನ್ಕೊಳ್ಳೋ ಮಟ್ಟಕ್ಕೆ ಅವ್ರ ಆಕ್ಟಿಂಗ್ ಇರುತ್ತಲ್ಲಿ. ಸೊ ಅಷ್ಟು ಪವರ್ ಇದೆ ಆರ್ಟ್ಗೆ, ಆ ಒಂದು ಕಲೆಗೆ ಅಷ್ಟು ಪವರ್ ಇರೋದ್ರಿಂದಾನೇ ಅಂದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕಲ್ವಾ ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಸಾಕಷ್ಟು ಅಂದ್ರೆ ಸಿನಿಮಾಗಳಲ್ಲಿ ಪೊಲಿಟಿಕ್ಸ್ ಮಾತ್ರ ಅಲ್ಲ, ಎಲ್ಲ ವಿಷಯಗಳ ಬಗ್ಗೆನೂ ಮಾತಾಡಬೇಕು. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ರಿಯಾಲಿಟಿ ಏನಿದೆ ಅಂದ್ರೆ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಅಲ್ಲಿ ರಿಫ್ಲೆಕ್ಟ್ ಆಗೋದಲ್ವಾ. ಸೊ ಅದೇ ನಿಜ. ಸೊ ಹಾಗಿರ್ಬೇಕಾದ್ರೆ ಆ ರೀತಿ ಮಾತಾಡಬೇಕಾದ್ರೆ ಇಲ್ಲದೆ ಇರ್ತಕ್ಕಂಥ ವಿಷಯವನ್ನ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಪೊಲಿಟಿಕ್ಸ್ ಮಾತಾಡಬೇಕಾದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ಮಾತ್ರ
ಮಾತ್ರ ಹೊಗಳಿ ಮಾತಾಡುವಂಥದ್ದು, ಒಂದು ಪೊಲಿಟಿಕಲ್ ಪಾರ್ಟಿ ಸಿದ್ಧಾಂತನೇ ಸರಿ ಅಂತ ಹೇಳುವಂಥದ್ದು. ಸೊ ಇವೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ನನಗನ್ಸುತ್ತೆ. ಯಾಕಂದರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ ಅಂದರೆ ನೀವು ತಮಿಳುನಾಡನ್ನು ತಗೊಂಡ್ರೆ ತಮಿಳುನಾಡಿನಲ್ಲಿ ರೂಲಿಂಗ್ ಪಾರ್ಟಿಯಲ್ಲಿ DMKನೇ ಇರೋದು. ಸೊ ಅವರ ಐಡಿಯಾಲಜೀಸನ್ನು ಮತ್ತು ಅವರ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತಾಡಿರ್ತಕ್ಕಂಥ ಸಿನಿಮಾಗಳು ಎಷ್ಟೋ ಸಿನಿಮಾಗಳು ಬಂದು ಹೋಗಿದೆ ತಮಿಳುನಾಡಿನಲ್ಲಿ. ಅದೇ ಥರನೇ ಇವಾಗ ನೀವು ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಡೇಸಲ್ಲಿ ನೀವು ನೋಡ್ತಾ ಇದ್ರೆ ಈಗ ದುರಂಧರ್ ಅಂತ ಸಿನಿಮಾ ಬಂದಿದೆ. ಸೊ ಈ ದುರಂಧರ್ ಸಿನಿಮಾ ನೋಡಬೇಕಾದ್ರೆ ಆ ಚಿತ್ರದಲ್ಲೂ ಕೂಡ ಅಂದರೆ ಒಂದು ಇವಾಗ BJP ಪಕ್ಷ ಅಂದರೆ ಆ ಪಕ್ಷದ ಸಿದ್ಧಾಂತ, ಸೊ ಅವ್ರಿಗೆ ಅಂದರೆ ಆ ಸಿದ್ಧಾಂತನೇ ಸರಿ, ಸೊ ಅಂದರೆ ಆ ಪಕ್ಷನೇ ಸರಿ, ಆ ಪೊಲಿಟಿಕಲ್ ಪಾರ್ಟಿಯ ಸಿದ್ಧಾಂತನೇ ಸರಿ, ಇನ್ನೊಂದು ಪಕ್ಷ ಅವರ ಸಿದ್ಧಾಂತ ಅದು ಸರಿಯಲ್ಲ. ಸೊ ಹೀಗೆಲ್ಲ ಹೇಳೋವಂಥದ್ದು ಅಂದರೆ ಈ ರೀತಿಯೆಲ್ಲ ಇಂಡೈರೆಕ್ಟ್ ಆಗಿ ಜನರ ಮೇಲೆ ಹೇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗನ್ಸುತ್ತೆ. ಯಾಕಂದರೆ ಏನೇ ಮಾತಾಡಿದ್ರು ಎಲ್ಲದರಲ್ಲೂ ಕೂಡ ಸರಿನೂ ಇರುತ್ತೆ, ತಪ್ಪು ಇರುತ್ತೆ ಅಲ್ವಾ. ಸೊ ಆ ಸರಿಯನ್ನು ನಾವು ತಗೊಳ್ಳೋದಕ್ಕೆ ಅಂದರೆ ಅದು ನಮ್ಗೆ ಸರಿ ಅನಿಸಿದ್ರೆ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ತಪ್ಪಿನ ಬಗ್ಗೆ ಅಥವಾ ಕೆಟ್ಟದ್ರ ಬಗ್ಗೆ ನಮಗೆ ಒಂದು ಅರಿವಿರಬೇಕು. ಸೊ ಈ ರೀತಿ ಬ್ರಾಡ್ ಮೈಂಡೆಡಲ್ಲಿ ನಾವು ಇರಬೇಕೇ ಹೊರತು ಯಾವತ್ತೂ ಕೂಡ ಬಾವಿಲಿರೋ ಕಪ್ಪೆಗಳಾಗಬಾರ್ದು ಅಂತಲೇ ನಾನು ಹೇಳ್ತಾ ಇದ್ದೀನಿ. ಸೊ ಇದು ನನ್ನ ಅನಿಸಿಕೆ ಆಗಿತ್ತು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಿನಿಮಾಗಳು, ಎಲ್ಲ ಸಿನಿಮಾಗಳಲ್ಲ, ಕೆಲವು ಸಿನಿಮಾಗಳನ್ನು ನೋಡಿದಾಗ ಅಂದರೆ ಪೊಲಿಟಿಕ್ಸ್ಗೂ ಸಿನಿಮಾಗೂ ವ್ಯತ್ಯಾಸನೇ ಇಲ್ವೇನೋ ಅನಿಸುತ್ತೆ. ಯಾಕಂದರೆ ಸಿನಿಮಾಗಳ ಮೂಲಕ ಪೊಲಿಟಿಕಲ್ ಪಾರ್ಟೀಸನ್ನು ಪ್ರಮೋಟ್ ಮಾಡುವಂಥದ್ದು, ಪೊಲಿಟಿಕಲ್ ಪಾರ್ಟಿಯ ಸಿದ್ಧಾಂತಗಳನ್ನು ಪ್ರಮೋಟ್ ಮಾಡುವಂಥದ್ದು, ಅದ್ರ ಮೂಲಕ ಸಿನಿಮಾಗಳ ಮೂಲಕ ಜನಕ್ಕೆ ಅಂದರೆ ತಮ್ಮ ಪೊಲಿಟಿಕಲ್ ಐಡಿಯಾಲಜಿಯನ್ನು ಜನರ ಮೇಲೆ ಇಂಡೈರೆಕ್ಟಾಗಿ ಹೇರುವಂಥದ್ದು. ಜನನು ಅಂದರೆ ಸಾಮಾನ್ಯ ಜನರು ಏನು ಮಾಡ್ತಾರೆ, ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾನ ನೋಡೋಕ್ಕೆ ಬರ್ತಾರೆ. ನೋಡಿ ಅದೇ ಅಂದರೆ ಅವ್ರಿಗೆ ಆ ದೃಶ್ಯಗಳಿಗೆ ಅಷ್ಟು ಶಕ್ತಿ ಇರುತ್ತೆ. ಸೊ ನೋಡಿದಾಗ ಇದೇ ಸತ್ಯ ಏನೋ ಅಂತ ಅಂದ್ಕೊಂಡು ಅವರು ಅದ್ರ ಮೂಲಕ ಅಂದರೆ ಅಲ್ಟಿಮೇಟ್ ಗೋಲ್ ಇದೇನೆ, ಅಂದರೆ ಅಲ್ಟಿಮೇಟ್ ಉದ್ದೇಶ ಏನಿದ್ರದ್ದು ರಾಜಕಾರಣಿಗಳು ಅವರ ಅಧಿಕಾರವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಸೊ ಅವರು ಈ ರೀತಿ ಅಂದರೆ ಇದೊಂದು ವೇ ಅಷ್ಟೇ. ಅಂದರೆ ಸಿನಿಮಾಗಳ ಮೂಲಕ ಅವರ ಐಡಿಯಾಲಜೀಸನ್ನು ಜನಕ್ಕೆ ಹೇಳಿದಾಗ ಜನರ ಮೇಲೆ ಅಂದರೆ ಜನ ಅದನ್ನು ಸಾಮಾನ್ಯ ಜನರು ತುಂಬ ಅನಲೈಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅವ್ರದ್ದೇ ಆದಂಥ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. 1-2.5 ಗಂಟೆ ಸಿನಿಮಾ ನೋಡಿದಾಗ ಇದೇ ಸರಿ ಏನೋ ಅಂತ ಅಂದ್ಕೊಂಡು ಮುಂದೆ ಅಂದರೆ ನೆಕ್ಸ್ಟ್ ನಾವು ಇವ್ರಿಗೆ ಓಟ್ ಹಾಕೋಣ ಅಂತ ಅವ್ರಿಗೆ ಓಟ್ ಹಾಕ್ತಾರೆ. ಸೊ ಇದು ಈ ರೀತಿ ಅಂದರೆ ಓಟ್ ತಗೊಳ್ಳೋದಕ್ಕೋಸ್ಕರ ನಾನಾ ದಾರಿಗಳು ಅವ್ರು ಹುಡುಕ್ತಾ ಇರ್ತಾರೆ. ಅದರಲ್ಲಿ ಇದು ಒಂದು ದಾರಿ ಅಂತ ಅಂದ್ಕೋಬೇಕಷ್ಟೇ. ಆದರೆ ನಿಜವಾಗ್ಲೂ ಒಬ್ಬ ರಾಜಕಾರಣಿ ಯಾವ ರೀತಿ ಯೋಚನೆ ಮಾಡಬೇಕು ಅಂತಂದರೆ ಅವನ ಬೇಸಿಕ್ ಥಾಟ್ ಬೇಸಿಕ್ ಆಗಿ ಏನು ಯೋಚನೆ ಮಾಡಬೇಕು ಅಂತಂದರೆ ಬೇಸಿಕ್ಕಾಗಿ ಅವನು ಯೋಚನೆ ಮಾಡಬೇಕಾಗಿರೋದು ಜನಕ್ಕೆ ಯಾವ ಯೋಜನೆಗಳನ್ನು ತಂದರೆ ಅವರ ಜೀವನ ಇನ್ನೂ ಅಭಿವೃದ್ಧಿ ಆಗುತ್ತೆ. ಮತ್ತು ಈ ದೇಶವನ್ನು ಅಂದರೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಷನ್ ಮತ್ತು ಹೆಲ್ತ್ ಫೆಸಿಲಿಟಿ, ಸೊ ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ಸೊ ಇವು ಎಲ್ರಿಗೂ ಕೂಡ ಕ್ವಾಲಿಟಿ ಎಜುಕೇಷನ್, ಕ್ವಾಲಿಟಿ ಹೆಲ್ತ್ ಸರ್ವಿಸಸ್ಸು ಈಕ್ವಲ್ ಆಗಿ ಎಲ್ರಿಗೂ ಸಿಗಬೇಕು. ಸೊ ಇದಕ್ಕೆ ನಾವು ಯಾವ ರೀತಿಯಾದಂಥ ಯೋಜನೆಗಳನ್ನು ತರಬೇಕು. ಯಾಕಂದರೆ ಎಜುಕೇಷನ್ ಮತ್ತು ಹೆಲ್ತ್ ಸರ್ವಿಸಸ್ ಒಂದು ದೇಶದಲ್ಲಿ ಕರೆಕ್ಟಾಗಿ ಎಲ್ರಿಗೂ ಕ್ವಾಲಿಟಿಯಾಗಿ ಈಕ್ವಲ್ ಆಗಿ ಸಿಕ್ಬಿಡ್ತು ಅಂತಂದರೆ ಆ ದೇಶ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇದೆ ಅಂತಾನೆ ಅರ್ಥ ಸ್ನೇಹಿತರೆ. ಸೊ ಅಂದರೆ ಅದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ನೀವು ಕೇರಳದಲ್ಲಿ ನೀವು ನೋಡಿರ್ಬೋದು. ಎಜುಕೇಷನ್ ಮತ್ತು ಮೆಡಿಕಲ್ ಫೆಸಿಲಿಟೀಸನ್ನು ನೀವು ನೋಡಿದ್ರೆ ಅಲ್ಲಿನ ಅಂದರೆ ಕೇರಳದಲ್ಲಿ ನೀವು ಗೌರ್ಮೆಂಟ್ ಸರ್ಕಾರಿ ಶಾಲೆಗಳನ್ನು ನೀವು ನೋಡಬೇಕು. ಅಲ್ಲಿನ ಅಂದರೆ ಅವ್ರು ಕೊಡುವಂಥ ಎಜುಕೇಷನ್ಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಮತ್ತು ಈಗ ತಾನೇ ರೀಸೆಂಟಾಗಿ ಝೀರೋ ಪಾವರ್ಟಿ ಅಂದರೆ ಅಲ್ಲಿ ಬಡವರೇ ಅಂದರೆ ಝೀರೋ ಪಾವರ್ಟಿ ಸ್ಟೇಟ್ ಅಂತ ಒಂದು ಅನೌನ್ಸ್ ಮಾಡಿದ್ರು ಕೇರಳದಲ್ಲಿ. ಸೊ ಇಷ್ಟೆಲ್ಲ ಅಂದರೆ ಅದನ್ನೆಲ್ಲ ನಾವು ಎಕ್ಸಾಂಪಲ್ ಆಗಿ ತೊಗೋಬೇಕು. ಬೇರೆ ರಾಜ್ಯಗಳು ಕೂಡ ಅದನ್ನು ಎಕ್ಸಾಂಪಲ್ ಆಗಿ ತೊಗೊಂಡು ಬೇರೆ ರಾಜ್ಯಗಳಲ್ಲೂ ಆ ರೀತಿ ನಡಿಬೇಕು. ಆ ರೀತಿ ನಡೆದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ತಾ ಇದ್ದೀನಿ ನಾನು. ಸೊ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಾನು ಅಂದರೆ ಇಷ್ಟೆಲ್ಲ ವಿಷಯಗಳನ್ನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗಳ ನನ್ನ ಪಾಯಿಂಟ್ ಆಫ್ ವ್ಯೂ ಇದಾಗಿತ್ತು, ನನ್ನ ಅಭಿಪ್ರಾಯ ಅಷ್ಟೇ. ಸೊ ನಿಮಗೆ ಅಂದರೆ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು ಅಂದರೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಿಮ್ಮ ಫೀಡ್ಬ್ಯಾಕ್ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. Bye.